KPSCನಿಂದ ಒಂದು ಅಪ್ಡೇಟ್ ಬಂದಿದೆ. ಇಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು, ಯಾವ ಹುದ್ದೆಗೆ ಎಷ್ಟು ಅರ್ಜಿ ಬಂದಿದೆ ಅಂತ ಅಫಿಷಿಯಲ್ ವೆಬ್ಸೈಟಿನಲ್ಲಿ ಅವರು ಪ್ರಕಟಪಡಿಸಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. 364 ಪೋಸ್ಟ್ಗಳಿಗೆ 264 HK ಮತ್ತು ನಾನ್ HK 100 ಸೇರಿಸಿ ಇಲ್ಲಿ 364 ಹುದ್ದೆಗಳು ಇದೆ. ಇದಕ್ಕೆ ಅಪ್ಲಿಕೇಶನ್ ನೋಡುವುದಾದರೆ 77,270 ಅರ್ಜಿಗಳು ಬಂದಿದೆ. 59,408 ಪ್ಲಸ್ 17,862 HK ಮತ್ತು ನಾನ್ HK ಸೇರಿ 77,270 ಅಪ್ಲಿಕೇಶನ್ ಬಂದಿದೆ. ಈ ಹುದ್ದೆಗೆ ಒಂದು ಹುದ್ದೆಗೆ 123 ಅಭ್ಯರ್ಥಿಗಳ ಒಂದು ಫೈಟ್ ನಡೆಯುತ್ತದೆ. ಅದೇ ರೀತಿ 76 RTO ಪೋಸ್ಟ್, ಇದಕ್ಕೆ 12,031 ಅಪ್ಲಿಕೇಶನ್ ಬಂದಿದೆ. 10,212 ಪ್ಲಸ್ 1,819 HK ಮತ್ತು ನಾನ್ HK ಕೂಡಿಸಿ ಒಂದು ಹುದ್ದೆಗೆ 159 ಅಭ್ಯರ್ಥಿಗಳು ಇದಕ್ಕೆ ಫೈಟ್ ಮಾಡುತ್ತಾರೆ. ಅದೇ ರೀತಿ 384 KS ಹುದ್ದೆಗೆ 2,09,374 ಅರ್ಜಿಗಳು ಬಂದಿದೆ. ಇದಕ್ಕೆ ಒಂದು ಹುದ್ದೆಗೆ 546 ಅಭ್ಯರ್ಥಿಗಳು ಇದಕ್ಕೆ ಫೈಟ್ ಮಾಡುತ್ತಾರೆ. ಅದೇ ರೀತಿ 245, 230 ಪ್ಲಸ್ 15 HK ಮತ್ತು ನಾನ್ HK ಸೇರಿಸಿ ಟೋಟಲ್ 245 CTI ಪೋಸ್ಟಿಗೆ 1,85,761 ಅಪ್ಲಿಕೇಶನ್ ಬಂದಿದೆ. ಇದರಲ್ಲಿ 1,60,682 ಪ್ಲಸ್ 25,079 HK ಮತ್ತು ನಾನ್ HK ಸೇರಿಸಿ 1,85,761. ಒಂದು ಹುದ್ದೆಗೆ 759 ಅಭ್ಯರ್ಥಿಗಳು ಒಂದು ನಿಮಗೆ ಫೈಟ್ ಮಾಡಬೇಕು. ಅದೇ ರೀತಿ ಈಗ PDO ಹುದ್ದೆಗೆ ಟೋಟಲ್ ಅಪ್ಲಿಕೇಶನ್ 4,04,160 ಅಪ್ಲಿಕೇಶನ್ ಬಂದಿದೆ. 3,19,257 ಪ್ಲಸ್ 84,903 HK ಮತ್ತು ನಾನ್ HK ಸೇರಿಸಿ 4,04,160 ಅರ್ಜಿಗಳು ಬಂದಿದೆ. ಒಂದು ಹುದ್ದೆಗೆ 1,637 ಅಭ್ಯರ್ಥಿಗಳ ಒಂದು ಫೈಟ್ ಮಾಡಬೇಕು. ಅದೇ ರೀತಿ 300 ಜೂನಿಯರ್ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಪೋಸ್ಟಿಗೆ 14,032 ಅರ್ಜಿಗಳು ಬಂದಿದೆ. ಒಂದು ಹುದ್ದೆಗೆ 47 ಅಭ್ಯರ್ಥಿಗಳಿಂದ ನೀವು ಫೈಟನ್ನು ಮಾಡಬೇಕು. ಎಷ್ಟು ಅಪ್ಲಿಕೇಶನ್ ಬಂದಿದೆ ಅದು ಇಂಪಾರ್ಟೆಂಟ್ ಅಲ್ಲ, ನೀವು ನಿಮ್ಮ ಒಂದು ಸ್ಟಡಿ ಮೇಲೆ ಫೋಕಸ್ ಮಾಡಿ. ಯಾಕಂದರೆ ನಿಮಗೆ ಈ ಒಂದು ಎಷ್ಟು ಅಪ್ಲಿಕೇಶನ್ ಬಂದಿದೆ ನೀವು ಅದನ್ನು ನೋಡಲು ಹೋದರೆ ನಿಮಗೆ ಅನಿಸಬಹುದು ನಾನು ಸೆಲೆಕ್ಟ್ ಆಗುತ್ತೇನೋ ಅಥವಾ ಇಲ್ಲ ಅಂತ. ಅದರ ಸಲುವಾಗಿ ನೀವು ಎಷ್ಟು ಅಪ್ಲಿಕೇಶನ್ ಬಂದಿದೆ ಅದನ್ನು ನೀವು ಮೈಂಡಿನಲ್ಲಿ ಇಟ್ಟುಕೊಳ್ಳಬೇಡಿ. ನೀವು ಚೆನ್ನಾಗಿ ಸ್ಟಡಿ ಮಾಡಿ ಮತ್ತು ಚೆನ್ನಾಗಿ ನಿಮ್ಮ ಒಂದು ಎಕ್ಸಾಮಿಗೆ ನೀವು ಪ್ರಿಪರೇಷನ್ ಮಾಡಿರಿ. ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.